ಪ್ರಾಣಿಗಳಲ್ಲೇ ಬೆಸ್ಟು. ಯಾಕಂದರೆ ಮನುಷ್ಯನಿಗೆ ನಂಬೋಕ್ಕಾಗಲ್ಲ ಗುರು. ಒಂದು ಸತಿ ಪ್ರಾಣಿಗಳು ಎಲ್ಲ ಇದು ಮಾಡಿದ್ರೆ ನನಗೆ ಮುಂದೆ ಹೋಗೋಕ್ಕೇ ಭಯ. ಅವಂದೇ ತಿಂದು ಅವಂದೇ ಇದು ಮಾಡ್ತೇನೆ. ಹಾಲು ಹಾಕಿದ್ರೆ ಕುಡಿತದೋ ಇಲ್ಲವೋ ಯಾಕೋ ಇಲ್ಲಿ ಹೋಯ್ತಾ ನಾಯಿ ಕಾಣಿಸ್ತು, ಅದಕ್ಕೋಸ್ಕರ ಆಗ್ತಾಯಿದ್ದೀನಿ ನಾನು ಅಷ್ಟೇ. ಬಾ 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 ನೋಡೋಣ ಕುಡಿಯತ್ತೋ ಇಲ್ವೋ ಅಂತ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಇಂದ ಬರ್ತಿತ್ತು, ಇವಾಗ ಇಂಡಿಯನ್ನೇ ಗೊತ್ತಾಯಿಲ್ಲ, ತಗೊಂಡು ಬಂತೈತೆ. ಆದರೆ ಬರ್ತಾಯಿಲ್ಲ ಅವನು. ಅಲ್ಲಿ ಏನೋ ಒಂದು ವೇಸ್ಟ್ ಆಗಿಲ್ಲ ಅಷ್ಟೇ, ನನಗೆ ಸಾಕು. ಏನೋ ನಾನು ತಿನ್ನಲ್ಲ ಅಂದ್ಕೊಂಡೆ, ಆದರೂ ತಿಂತು ಪಾಪ. ಹೆಂಗೋ ಒಂದು ಚೆನ್ನಾಗಿರಲಿ. ಅಲ್ಲಿ ಅವನು ಕವರ್ ತೊಗೊಂಡೆ ಓಡೋಗ್ಬಿಡ್ತವ್ರು ಅವನು. ಏನೋ ಒಂದು ವೇಸ್ಟ್ ಆಗಿಲ್ಲ. ಇಲ್ಲಿ ಗುರಾಯಿಸ್ತಾನೆ ಇವನು, ಎಲ್ಲಿ ಕಾಣ್ತಾ ಇಲ್ಲ ಕ್ಯಾಮ್ರಲ್ಲಿ. ಬಾಯ್. ಅಯ್ಯೋ ಪಾಪ ಹಸು ಐತಲ್ಲಿ. ಇವಾಗ ನೋಡಿದೆ ನಾನು ಹಸುಗೆ. ನಾನು ರೈಡಿಂಗ್ ಇನ್ನೂ ಬಂದಿಲ್ಲ ಗುರು. ಇವಾಗ ಏನು ಈ ಥರ ವೀಡಿಯೋ ಮಾಡ್ತಾರೆ ಅಂತ ಏನು ತಿಳ್ಕೊಂಡ್ಬಿಡಿ. ಇನ್ನೂ ರೈಡಿಂಗನ್ನು ಇನ್ನೂ ಕ್ಯಾಮ್ರಾ ಎಲ್ಲ ತೊಗೊಳ್ಬೇಕು. ಫಸ್ಟೇ ಹೇಳಿದ್ದೀನಿ ನಾನು, ಅಷ್ಟೇ ಹೇಳಿದ್ದು ನೋಡಿ. ಇಲ್ಲೂ ಪಾಪ ಒಂದು ಹಸು ಐತೆ. ಏನೋ ಒಂದು ಹಿಂಗೆ ಹೋಗೋಣ ಅಂತ ಬಂದೆ, ಕೆಲ್ಸಕ್ಕೆ ರಜಾ ಹಾಕಿ ನೋಡೋಣ ಏನು. ಇವಾಗ ಮನೆಯಲ್ಲಿದ್ದು ಏನು ಮಾಡಬೇಕು, ಸುಮ್ಮನೆ ರಜಾ ಹಾಕ್ಕೊಂಡು ಅಲ್ಲಲ್ಲಿ ಹೋಗೋಕ್ಕಿಂತ, ಹುಡುಗಿರಿಗೆ ತಿರ್ಸ್ಕೋಗಿಂತ, ಕಾಸೆಲ್ಲ ಖರ್ಚು ಮಾಡೋಕ್ಕಿಂತ ನಾವು ಫ್ಯೂಚರ್ಗೆ ಏನಾದರೂ ಮಾಡ್ಕೊಳ್ಬೇಕು. ಯಾಕಂದರೆ ಫ್ಯೂಚರಲ್ಲೇ ನಾವು ಏನಾದರೂ ಬೆಳೆದು ಏನಾದರೂ ಆಗೋಣ ಅಂದ್ರೇ ಏನಾದರೂ ಒಂದು ಆಗೋದು. ಇಲ್ಲಾಂದರೆ ಏನೂ ಆಗೋಲ್ಲ. ಅಲ್ಲಿ ನೋಡಿ, ಅಲ್ಲೊಂದು ನಾಯಿ ಐತೆ, ನನಗೇನೆ ಗುರಾಯಿಸ್ತೈತೆ. ಪಾಪ ಏನೋ ಅಂದ್ಗುರೋ, ಫ್ಯೂಚರಲ್ಲಿ ಏನಾದರೂ ಒಂದು ಮಾಡಬೇಕು. ಮಾಡಿಲ್ಲ ಅಂದರೆ ಬದುಕಿ ಏನು ಪ್ರಯೋಜನವೇ ಇಲ್ಲ. ನಿಜ ಹೇಳ್ತಾ ಇದ್ದೀನಿ, ಏನು ಪ್ರಯೋಜನ ಇಲ್ಲ. ಏನು ಓದಲೇಬೇಕಂತ ಏನಿಲ್ಲ ಗುರು. ಏನಾದರೂ ಒಂದು ಮಾಡಿ ಹಾಗೇ ಆಗುತ್ತೆ. ದೇವ್ರ ಮೇಲೆ ನಂಬಿಕೆ ಇಟ್ಕೊಳ್ಬೇಕು ಅಷ್ಟೇ. ನಾವು ಏನು ಮಾಡಿಲ್ಲ ಅಂದರೆ ಏನೂ ಆಗಲ್ಲ. ಏನಾದರೂ ಒಂದು ಮಾಡಿ, ಏನಾದರೂ ಒಂದು ಕಷ್ಟ ಬೀಳಿ ನಾನು ಹಾಗೆ ಆಗ್ತೀನಿ ಅಂತ ಎಷ್ಟೊಂದು ಜನ ಇದ್ದಾರೆ ನನ್ನ ಫ್ರೆಂಡ್. अस्सलामु अलैकुम सभी को, उम्मीद करता हूँ सब खैरियत से होंगे. ಎಲ್ಲರಿಗೂ ನಮಸ್ಕಾರ ಗುರು. ಇದು ನಂದು ಫಸ್ಟ್ ವಿಡಿಯೋ. ಅಂದರೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ. ಆ ಶಾರ್ಟ್ ವಿಡಿಯೋನ ನಾನು ಹಂಗೆ ರೀಸೆಂಟ್ಲಿ ಅಂತ ಸುಮ್ಮನೆ ಹಿಂಗೆ ಹಾಕಿದ್ದೆ. ಆದರೆ ಏನಂದರೆ ಅದು ನನ್ನ ಹಾಕೋದು ಉದ್ದೇಶ ಏನಂದರೆ, ಒಬ್ಬ ಮನುಷ್ಯನ ಏನು ಅಂದ್ಕೊತೇನೆ ಗೊತ್ತಾ, ಓದಿಲ್ಲ ಅಂದರೆ ಏನು ಮಾಡಿಲ್ಲ ಅಂದ್ರೂ ಏನು ಮಾಡೋಕ್ಕಾಗಲ್ಲ. ನಾವು ಓದೋರು ಹಿಂಗೆ ಮಾಡ್ಬೋದು ಅಂತ. ಕೆಲಸವ್ರು ಮಾಡೋರು ಏನು ಅಂದ್ಕೊತಾರೆ ಗೊತ್ತಾ, ಓದಿದ್ರೆ ಏನು ಸಿಗುತ್ತೆ, ಅವ್ರು ದುಡಿಯೋದ್ರೆ ನನ್ನಷ್ಟು ಅವ್ನು ದುಡಿಯಲ್ಲ ಅಂತಾರೆ. ಅಯ್ಯೋ, ಇಲ್ಲಿ ಕೆಲಸನೂ ಇಂಪಾರ್ಟೆಂಟು, ಓದಬೇಕು ಇಂಪಾರ್ಟೆಂಟು. ಯಾಕಂದರೆ ಇದು ಹೇಳ್ತಾ ಇದ್ದೀನಿ ನಾನು,
ಇವಾಗ ಎಕ್ಸ್ಪೀರಿಯೆನ್ಸ್ ಬೇಕು. ಏನು ಕೆಲಸ ಮಾಡಬೇಕು ಒಂದು ಸ್ವಲ್ಪ ಓದಿರಬೇಕು, ಒಂದು ಸ್ವಲ್ಪ ಇದು ಮಾಡಬೇಕು. ನಾನು ರೈಡಿಂಗ್ ಮಾಡ್ಬೇಕಂದ್ರೂ ಒಂದು ಸ್ವಲ್ಪ ಇದಾಗಬೇಕು ಅಂತ. ಇವಾಗ ನನಗೆ ಗೊತ್ತಾಗ್ತಿದ್ದು ಏನು ಕಷ್ಟ ಅಂತ. ಆದರೆ ನಾನು ಒಂದು ಮಾತು ಏನು ಹೇಳೋದು ಗೊತ್ತಾ, ಓದಲಿ ಬಿಡಲಿ, ಆದರೆ ಕಷ್ಟ ಪಡಬೇಕು. ನಾವು ಕಷ್ಟ ಬಿದ್ರೇ ಏನೋ ಒಂದು ಆಗೋದು. ಇವಾಗ ನಾನು ರೈಡಿಂಗ್ಗೆ ಆಚೆ ಅಂತ ಬಂದಿದ್ದು, ಕ್ಯಾಮ್ರಾ ಏನಿಲ್ಲ, ಮೈಕೆಲ್ಲ ತೊಗೊಳ್ಬೇಕು, ಇನ್ನು ಕ್ಯಾಮ್ರಾ ತೊಗೊಳ್ಬೇಕು, ಹೋಗಿ ಹೆಲ್ಮೆಟ್ ತೊಗೊಳ್ಬೇಕು, ಎಲ್ಲ ತೊಗೊಳ್ಬೇಕು. ಅದಕ್ಕೋಸ್ಕರ ಇದು ಒಂದು ಮಾಡಿ ಆಗ್ಬಿಡೋಣ ಅಂತ ಮನ್ಸಲ್ಲಿ ಬಂತು, ಆಗ್ತಾಯಿದ್ದೀನಿ. ಇನ್ನೊಂದು ಏನು ಗೊತ್ತಾ, ಈ ಪ್ರಾಣಿಗಳು ಐತೆ ನೋಡಿ, ಇದು ಮನುಷ್ಯನಿಗಿಂತ ಇದು ಎಷ್ಟೋ ಬೆಟ್ರು. ಅಲ್ಲಿ ನೋಡಿ, ಅಲ್ಲಿ ನಾಯಿ ಕೂತೈತೆ ಮಕ್ಳ ಜೊತೆ, ಆದರೆ ಕಾಣಲ್ಲ ಅನಿಸುತ್ತೆ. ಹೋಗಿ ಇವಾಗ ಅದನ್ನು ತೋರಿಸ್ಬಿಡ್ತೀನಿ ರೀ. ಕರೆದ್ರೂ ಬರ್ತಾಯಿಲ್ಲ ಗುರು. ತಾಳಲಿ ನಮ್ಮ ಮುಂದೆ ಹೋಗೋಕೆ ಭಯ ನನಗೆ. ನೋಡೋಣ ಇರಿ ಏನು ಮಾಡ್ತಾರೆ ಮುಂದೆ ಹೋದರೆ. ಆದ್ರೂ ಹೋಗಲ್ಲ ನಾನು, ನೋಡೋಣ. ಯಪ್ಪ, ಇನ್ನೊಂದು ಪ್ಯಾಕೆಟ್ ಐತೆ, ಅವ್ರಿಗೋಸ್ಕರ ತಗೊಂಡು ಬಂದೆ. ಆ ನಾಯಿ ಮುಂದೆ ಬರೋಕ್ಕೆ ಸಾಯ್ತಿದ್ದೆ. ನಾನು ಭಯ ಪಡ್ತೀನಿ ಅಂದರೆ ಆ ನಾಯಿನೇ ನನಗೆ ಭಯ ಪಡ್ತಾಯಿತ್ತು. ಅಲ್ಲೇ ಕಿತ್ತಾಡ್ತವ್ರೆ. ತಗೊಳ್ರಪ್ಪ, ಹಾಕ್ತೀನಿ ನಿಮಗೆಲ್ಲ ಮುಂದೆನೇ. ಬೆಳಗಿದೆ ಮನೆಯ ಮನಗಳ ಇಂದು, ಆರಾಧಿಸೋ ರಾಜರತ್ನ, ಆಡಿಸಿಯೇ ನೋಡು ಹೊಸ ಬೆಳಕೊಂದು ಹೊಸಿಲಿಗೆ ಬಂದು